ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಗೋವನ್ ಸ್ಕ್ವಿಡ್ ಚಿಲ್ಲಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಇನ್ನು ಗೋವನ್ ಲ್ಯಾಂಗ್ವೇಜ್ನಲ್ಲಿ ಸ್ಕ್ವಿಡ್ಗೆ ಮಾಣಿಕ್ಯೋ ಅಂತ ಹೇಳ್ತಾರೆ. ಈ ಗೋವನ್ ಸ್ಟೈಲ್ ಸ್ಕ್ವಿಡ್ ಚಿಲ್ಲಿ ತುಂಬಾನೇ ಚೆನ್ನಾಗಾಗತ್ತೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಈ ಮಾಣಿಕ್ಯೋ ಒಂದೇ ರೀತಿ ತಿಂದು ಬೇಜಾರಾಗಿದ್ರೆ ಈ ಗೋವನ್ ಸ್ಟೈಲ್ ಮೆಥಡ್ನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ಇದನ್ನ ಪ್ರಿಪೇರ್ ಮಾಡೋದು ತುಂಬಾ ಸಿಂಪಲ್ ಅಂಡ್ ಕ್ವಿಕ್ ಆಗಿ ರೆಡಿ ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ನಾನಿಲ್ಲಿ ಬಿಗ್ ಸೈಜ್ ಸ್ಕ್ವಿಡ್ ನ ತಗೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಫಿಶ್ ಮಾತ್ರ ತುಂಬಾ ಫ್ರೆಶ್ ಆಗಿದೆ. ಈ ಸ್ಕ್ವಿಡ್ ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನ ಡಿಟೇಲ್ ಆಗಿ ತೋರಿಸಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಕ್ವಿಡ್ ಎಲ್ಲಾನು ಕ್ಲೀನ್ ಮಾಡಿ ಆಗಿದೆ. ಇದನ್ನ ಇವಾಗ ಚೆನ್ನಾಗಿ 2 to 3 ಟೈಮ್ಸ್ ವಾಶ್ ಮಾಡಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಸ್ಕ್ವಿಡ್ ಚಿಲ್ಲಿ ಮಾಡ್ತಿರೋದ್ರಿಂದ ನಾನು ಇದನ್ನ ರಿಂಗ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಗೋವಾದಲ್ಲಿ ಕೂಡ ಇದೇ ರೀತಿ ಕಟ್ ಮಾಡ್ತಾರೆ. ಆದ್ರೆ ನಾನಿಲ್ಲಿ ರಿಂಗ್ ವಿಡ್ತ್ ನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇವಾಗ ಗೋವನ್ ಸ್ಕ್ವಿಡ್ ಚಿಲ್ಲಿ ಪ್ರಿಪೇರ್ ಮಾಡೋಣ. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿನ ಹೀಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಹೀಟ್ ಆಗಿದೆ, ಅದಕ್ಕೆ 2 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ನ ಹಾಕೋತಿದ್ದೀನಿ. ಹಾಗೆ ಅದಕ್ಕೆ 2 ಟೇಬಲ್ ಸ್ಪೂನ್ ಚಾಪ್ಡ್ ಗಾರ್ಲಿಕ್, 1 ಟೇಬಲ್ ಸ್ಪೂನ್ ಚಾಪ್ಡ್ ಜಿಂಜರ್ ಅಂಡ್ 3 ಗ್ರೀನ್ ಚಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಿದ್ದೀನಿ. ಇದನ್ನ ಇವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದು ಇವಾಗ ಆಗಿದೆ. ನೆಕ್ಸ್ಟ್ ಇದಕ್ಕೆ 2 ಮೀಡಿಯಂ ಸೈಜ್ ಆನಿಯನ್ ನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಸ್ಲೈಟ್ಲಿ ಚೇಂಜ್ ಆದ್ರೆ ಸಾಕು. ಇವಾಗ ಮಧ್ಯದಲ್ಲಿ ಸ್ವಲ್ಪ ಸಾಲ್ಟ್ ನ ಆಡ್ ಮಾಡ್ಕೋತಿದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ ತುಂಬಾ ಫ್ರೈ ಮಾಡ್ಕೋಬಾರ್ದು, ತಿನ್ಲಿಕ್ಕೆ ಸ್ವಲ್ಪ ಕ್ರಂಚಿ ಆಗಿರ್ಬೇಕು. ನೋಡಿ, ಇಷ್ಟಾದ್ರೆ ಸಾಕು. ನೆಕ್ಸ್ಟ್ ಸ್ಕ್ವಿಡ್ ಸೇರಿಸ್ಕೋತಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 2 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತೆ 1/2 ಟೀ ಸ್ಪೂನ್ ಜೀರಾ. ಇದನ್ನ ಒಂದ್ಸಲ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸೇರಿಸ್ಕೊಂಡಿರುವ ಮಸಾಲೆ ಪೌಡರ್ ಎಲ್ಲೂ ಗಂಟಾಗಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೀಡಿಯಂ ಸೈಜ್ 1 ಟೊಮೆಟೊ ಹಾಗೆ ಬಿಗ್ ಸೈಜ್ 1 ಕ್ಯಾಪ್ಸಿಕಮ್ ಎಲ್ಲಾನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಹಾಗೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಟೊಮೆಟೊ ಸಾಫ್ಟ್ ಆಗೋವರೆಗೂ ಮಾತ್ರ ಕುಕ್ ಮಾಡ್ಕೊಳ್ಳಿ. ಅಂದರೆ 2 to 3 ಮಿನಿಟ್ಸ್ ಸಾಕು ಟೊಮೆಟೊ ಸಾಫ್ಟ್ ಆಗಲಿಕ್ಕೆ.
ಓಕೆ, ಟೊಮೆಟೊ ಇವಾಗ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ 1.5 ಟೀ ಸ್ಪೂನ್ ಟೊಮೆಟೊ ಕೆಚಪ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಇವಾಗ ಹೈ ಫ್ಲೇಮ್ನಲ್ಲಿ 1 ನಿಮಿಷ ಕುಕ್ ಮಾಡ್ಕೋಬೇಕು. ಅಂದರೆ ನಾವು ಸ್ಕ್ವಿಡ್ನ ಓನ್ಲಿ 3 to 4 ಮಿನಿಟ್ಸ್ ಅಷ್ಟೇ ಕುಕ್ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ಏನಾದರೂ ಕುಕ್ ಮಾಡಿದರೆ ಅದು ರಬ್ಬರ್ ರೀತಿ ಆಗಿಬಿಡುತ್ತೆ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಆ್ಯಂಡ್ ನಮಗೆ ಡೈಜೆಸ್ಟ್ ಕೂಡ ಆಗಲಿಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ಕ್ವಿಡ್ನ ನಾವು ಯಾವಾಗಲೂ 3 to 4 ಮಿನಿಟ್ಸ್ ಅಷ್ಟೇ ಕುಕ್ ಮಾಡ್ಕೋಬೇಕು. ಓಕೆ, ಇದು ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ. ಇದನ್ನು ಇವಾಗ ಬಿಸಿ ಬಿಸಿ ಇರಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ರೆಸ್ಟೋರೆಂಟ್ ಸ್ಟೈಲ್ ಗೋವನ್ ಸ್ಕ್ವಿಡ್ ಚಿಲ್ಲಿ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೀನಿ. ಗೋವನ್ ಸ್ಕ್ವಿಡ್ ಚಿಲ್ಲಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ನೀವು ನೋಡ್ಬೋದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟೋಟಲಿ ಡಿಫ್ರೆಂಟ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಎಲ್ಲರೂ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ರೆಸ್ಟೋರೆಂಟ್ ಸ್ಟೈಲ್ ಗೋವನ್ ಸ್ಕ್ವಿಡ್ ಚಿಲ್ಲಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.